ಭೈರವಿ ಪುಟ, ಯಾರನ್ನೋ ಮಾತಾಡ್ಸಲ್ಲ ಅಂತ ಹೇಳ್ತಿದ್ದಲ್ಲ ಪುಟ, ಯಾರದು? ಇನ್ಯಾರಣ್ಣ, ನಮ್ಮ ಅಮ್ಮನ್ನ. ಅಪ್ಪನ್ ಚೇಳ್ ಕಚ್ಚದೆ ಮನೆಗ್ ಬನ್ನಿ ಅಂದ್ರೆ ನನಗೆ ಆಫೀಸಲ್ಲಿ ತುಂಬಾ ದೊಡ್ಡ ಟೆನ್ಷನ್ ಇದೆ ಅಂತ ಕಾಲ್ ಕಟ್ ಮಾಡ್ತಾರೆ. ಅಪ್ಪಂಗ್ ತೊಂದ್ರೆ ಆದ್ರೆ ಅಮ್ಮ ತಾನೇ ಬಂದು ನೋಡ್ಕೋಬೇಕು. ಯಾಕೆ ಈ ತರ ಎಲ್ಲ ಮಾಡ್ತಿದ್ದಾರೆ ಅಮ್ಮ? ಅಯ್ಯೋ, ನಾನಿದ್ದೀನಲ್ಲ, ನೀನೇನು ಚಿಂತೆ ಮಾಡ್ಬೇಡ. ಅಮ್ಮ ಇಲ್ಲ ಅಂದ್ರೆ ಏನು, ಈ ಅಮ್ಮ ಇದ್ದಾಳಲ್ಲ, ಅಪ್ಪನ್ನ ಜೋಪಾನ್ವಾಗಿ ನೋಡ್ಕೋತೀನಿ. ನೀನೇನು ಯೋಚನೆ ಮಾಡಬೇಡ. ಬಾ ಕುಚ್ಚೋ, ನೀನೇನು ಟೆನ್ಷನ್ ಮಾಡ್ಕೋಬೇಡ ಪುಟ್ಟ. ಯಜಮಾನ್ರಿಗೆ ಚೇಳು ಕಚ್ಚಿದೆ ಅಂತ ಇನ್ನೂ ಅಮ್ಮೋರಿಗೆ ಗೊತ್ತಿಲ್ಲ ಅಲ್ಲ? ಕಾಲ್ ಮಾಡಿ ಹೇಳ ಕಮಲಮ್ಮ. ನಾನು ಬೇಡ, ಯಜಮಾನ್ರು ಚೆನ್ನಾಗಿದಾರಲ್ವಾ? ಪಾಪ ಅಮ್ಮೋರ್ ಆಫೀಸಲ್ಲಿ ಕೆಲ್ಸದ ಒತ್ತಡದಲ್ಲಿರ್ತಾರಲ್ವಾ, ಎಲ್ಲ ಕೆಲಸ ಬಿಟ್ಬಿಟ್ಟು ಗಾಬರಿಲಿ ಓಡ್ ಬಂದ್ಬಿಡ್ತಾರೆ. ಅದಕ್ಕೆ ಅವ್ರ ಮನೆಗ್ ಬಂದ ತಕ್ಷಣ ಹೇಳಿದ್ರಾಯ್ತು ಬಿಡು. ಚೇಳು ಕಚ್ಚಿಬಿಡ್ತು, ಹಾರಿಕ ಅವ್ರ ಟ್ರೀಟ್ಮೆಂಟ್ ಕೊಟ್ಟು 10 ನಿಮಿಷಕ್ಕೆ ಎಲ್ಲ ಸರಿ ಮಾಡ್ಬಿಟ್ರು ಅಂತ ಹೇಳಿದ್ರಾಯ್ತು ಬಿಡು. ಅವಾಗ ಅವ್ರಿಗೆ ಸಮಾಧಾನ ಆಗತ್ತೆ. ಸರಿ, ಹಾಗೆ ಮಾಡೋಣ ಕಮಲಮ್ಮ. ಏನಾದ್ರೂ ಬೇಕಾಗಿತ್ತಾ? ನನ್ಗೆ ಕಷಾಯ ಬೇಕಾಗಿತ್ತು. ಕಷಾಯನ? ಅದನ್ನೇ ನಾನು ಮಾಡ್ತಾ ಇರೋದು. ಯಾವುದು ಮೆಣಸಿನ ಕಷಾಯನಾ?